ಕರ್ಣ ಮತ್ತು ಕೃಷ್ಣ ಒಂದ್ಸಲ ಮಾತಾಡ್ತಾನೆ. ಕರ್ಣ ಹೇಳ್ತಾನೆ, ಕೃಷ್ಣ ನನ್ ಕಷ್ಟ ನಿನಗೆ ಏನ್ ಗೊತ್ತು, ಎಷ್ಟು ಅನ್ಯಾಯ ಆಗಿದೆ ಗೊತ್ತಾ ನನಗೆ. ಅಮ್ಮ ಹುಟ್ಟಿದ ತಕ್ಷಣ ನೀರಲ್ಲಿ ಬಿಟ್ಬಿಟ್ಲ ನಾನು, ಎಲ್ಲೂ ಹೋಗಿ ಚಕ್ರವರ್ತಿ ಆಗ್ಬೇಕು ನಾನು, ಎಲ್ಲಕ್ಕಿಂತ ಮುಖ್ಯ ನಾನು, ಕೌರವರು ಪಾಂಡವರು ನಾನೇ ಸೀನಿಯರು, ನಾನೇ ಚಕ್ರವರ್ತಿ ಆಗ್ಬೇಕಾಗಿತ್ತು. ಅಂತದ್ ಎಲ್ಲೋ ಸಾರಥಿ ಮನೆಯಲ್ಲಿ ಬೆಳೆದ್ಬಿಟ್ಟೆ. ನಾನು ನೋಡು ಗುರುಗಳ ಕಡೆ ಹೋದೆ, ಗುರುಗಳ ಶಾಪ ಕೊಟ್ಟರು, ಭೂಮಿ ಕುಸಿದಂತ ತೊಂದರೆ ಮಾಡ್ತು, ಜೀವನ ಪರ್ಯಂತ ಕಷ್ಟನ ಅನುಭವಿಸ್ಬಿಟ್ಟೆ ನಾನು ಅಂತ ಕರ್ಣ ಹೇಳಿದಂತೆ. ಕೃಷ್ಣ ಹೇಳ್ದ, ಸುಮ್ನೆ ಕುತ್ಕೊಳ್ಳಯ್ಯ ಅಂತ. ನಂದೇನ್ ಚೆನ್ನಾಗಿದ್ಯಾ, ನಾನು ಹುಟ್ಟಿದ ತಕ್ಷಣ ನಮ್ಮಪ್ಪ ಬುಟ್ಟಿಯಲ್ಲಿ ಇಟ್ಕೊಂಡು ಗೋರ್ಗರಿ ಯಮುನಾ ನದಿಯಲ್ಲಿ ಕರ್ಕೊಂಡು ಗೋಲೂರ್ ಮನೆ ಇಟ್ಟು ಬಂದ. ನೀನ್ ಅಟ್ಲೀಸ್ಟ್ ಸಾರಥಿ ಮನೆಯಲ್ಲಿದ್ದೆ, ಬಿಲ್ಲು ಬಣ ನೋಡ್ತಾ ಇದ್ದೆ. ನಾನು ಬೆಳೆದಿದ್ದೆಲ್ಲ ಗೋಪಿಯರ ಮನೆಯಲ್ಲಿ ಬೆಳೆದಿದ್ದು, ಬರೀ ಚಿನಿ ದಾಂಡು ಆಡ್ಕೊಂಡು ಬೆಣ್ಣೆ ಹಾಲು ಓಡಾಡುದು. ಶಾಲೆಗೆ ಹೋಗ್ಲಿಲ್ಲ ನಾನು, ನೀ ಕಲ್ತದ್ದು ಪರಿಶ್ರಮಗಳ ಕಲ್ತೆ, ನಾನು ಕಲೀಲೇ ಇಲ್ಲ. ಆದ್ರೆ ಯಾಕೆ ನನಗೆ ಮನ್ನಣೆ ಇದೆ, ನಿನಗೆ ಯಾಕೆ ಖಳನಾಯಕ ಆದೆ ಅಂತ ಹೇಳ್ತಾನವನು. ನಿನ್ನ ಆಯ್ಕೆಗಳು, ನೀನು ಹುಡುಕಾಡಿ ದುರ್ಯೋಧನನ ಸ್ನೇಹ ಮಾಡ್ಕೊಂಡೆ, ನಾನು ಹುಡುಕಾಡಿ ಪಾಂಡವರನ್ನ ಜೊತೆಗೆ ಇಟ್ಕೊಂಡೆ. ಎಲ್ಲಿವರೆಗೂ ನಿಮ್ಮ ಕಂಪ್ಯಾನಿಯನ್ಸ್, ನಿಮ್ಮ ಸ್ನೇಹಿತರು ಒಳ್ಳೆಯವರಾಗಿರ್ತಾರೋ ನಿಮ್ಮ ಜೀವ ಚೆನ್ನಾಗಿರ್ತದೆ.